ಹಲೋ ಡಾಕ್ಟರ್, ಎಲ್ಲಿದ್ದೀರಿ ನೀವು? ಬೇಗ ಬನ್ನಿ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಂಬ್ಯುಲೆನ್ಸ್ ಬನ್ನಿ. ಏನಾಯ್ತಮ್ಮ? ಎಲ್ಲ ನಿಜ ಇರುವುದಿಲ್ಲ, ಕೆಲವು ಸುಳ್ಳು ಇರ್ತದೆ, ಅದಕ್ಕೆ ಆರ್ಡರ್ ಮಾಡಲಿಕ್ಕೆ ಬಂದು ಈ ಕ್ರೀಮನ್ನು ಹಚ್ಚಿಕೊಂಡ್ರೆ ಆಗ ಸ್ವಲ್ಪ ಗುಣ ಆಗ್ತದೆ. ಆನ್ಲೈನ್ನಲ್ಲಿ ಬರುವುದನ್ನು ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನು ಹಾಳು ಮಾಡಬೇಡಿ. ಬೆಳಗ್ಗೆಯಿಂದ ಟಿವಿ ಊಟ ಇಲ್ಲ ಎನ್ಸಿಲ್ಲ, ನಿಮ್ಗೆ ಸತಿ ಇಲ್ಲ. ಆಸ್ಪತ್ರೆಗೆ ಹೋಗುವ. ಇವನಿಗೆ ಕಣ್ಣು ನೋವಂತೆ. ಏನಾಯ್ತಾ? ಇದನ್ನು ಕಣ್ಣಿಗೆ ಹಚ್ಚಲ್ಲ 3 ಇದನ್ನು ಏನಾಯ್ತು ಡಾಕ್ಟರ್? ಅವ್ರಿಗಿನ್ನು ಇಬ್ಬರಿಗೆ ಮೊಬೈಲ್ ಮತ್ತು ಟಿವಿ ತೋರಿಸ್ತೇವೆ, ಸ್ವಲ್ಪ ಅತಿಯಾಗಿ ಮೊಬೈಲ್ ಟಿವಿಯನ್ನು ನೋಡಬಾರದು. ಮೊಬೈಲ್ ಮೂಲಕ ಶಿಕ್ಷಣವನ್ನು ಪಡೆಯಬಹುದು. ಮೊಬೈಲ್ ಮೂಲಕ ವ್ಯಾಪಾರವನ್ನು ಉತ್ತೇಜಿಸಬಹುದು. ಮೊಬೈಲ್ ಕ್ಯಾಮರಾ ಮೂಲಕ ಛಾಯಾಚಿತ್ರಗಳನ್ನು ತೆಗೆಯಬಹುದು. GPS ಮೂಲಕ ನಿಖರ ವಿಳಾಸ ತಿಳಿಯಬಹುದು. ವೈಜ್ಞಾನಿಕ ಕ್ಯಾಲ್ಕುಲೇಟರ್ ಮೂಲಕ ತಕ್ಷಣವೇ ಉತ್ತರ ಪಡೆಯಬಹುದು. ಪರಿಚಯಸ್ಥರ ಮೊಬೈಲ್ ಸಂಖ್ಯೆಗಳನ್ನು ಮೊಬೈಲ್ನಲ್ಲಿ ಉಳಿಸಬಹುದು. ಮೊಬೈಲ್ ಮೂಲಕ ಹಣವನ್ನು ಗಳಿಸಬಹುದು. ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಒಂದು ಕೌಂಟರ್ನಿಂದ ಇನ್ನೊಂದು ಕೌಂಟರ್ಗೆ ವರ್ಗಾವಣೆ ಮಾಡಬಹುದು. ಅನಾನುಕೂಲಗಳು: ಹೆಚ್ಚು ಮೊಬೈಲ್ ಬಳಕೆಯಿಂದ ಸಮಯದ ವ್ಯರ್ಥ ಆಗುತ್ತದೆ. ಹೆಚ್ಚು ಮೊಬೈಲ್ ನೋಡುತ್ತಾ ಹೋದರೆ ಮೊಬೈಲ್ ವೀಕ್ಷಣೆ ಒಂದು ಚಟದಂತೆ ಅಭ್ಯಾಸವಾಗುತ್ತದೆ. ಸೈಬರ್ ಎದುರಿಸುವ ಕರೆಗಳನ್ನು ಸ್ವೀಕರಿಸುವ ತೊಂದರೆ ಉಂಟಾಗುವುದು. ಹೆಚ್ಚು ಮೊಬೈಲ್ ಬಳಸುವುದರಿಂದ ನಿದ್ರೆ ಸರಿಯಾಗಿ ಆಗುವುದಿಲ್ಲ. ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ.